ಧರ್ಮಸ್ಥರಂ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನಾನಿವತ್ತು ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿರುವಂತಹ ರಸಧಾರೆ ಅನ್ನೋ ವಂಡರ್ಫುಲ್ ಹೋಟೆಲ್ ಬಂದಿದ್ದೀನಿ. ನಾನು ಯಾಕೆ ಇದೇ ಹೋಟೆಲ್ ಬಂದಿದ್ದೀನಿ ಅಂತ ಹೇಳಿದ್ರೆ, ನೋಡಿ ನನ್ನ ಬ್ಯಾಕ್ ಅಲ್ಲಿ ನೀವು ಕಂಪ್ಲೀಟ್ ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಹೋಟೆಲ್ ಇದು. ಅದು ಹಳ್ಳಿಲಿ ಜಬ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಊಟ ಮಾಡೋ ತರ ಇರುತ್ತೆ. ಅಂಡ್ ಇಲ್ಲಿ ಮಾಡುವಂತ ಎಲ್ಲಾ ಐಟಮ್ಸ್ ಸಹ ಕಂಪ್ಲೀಟ್ ಘೀಯಿಂದ ಮಾಡ್ತಾರೆ. ಇಲ್ಲಿ ರಾಗಿ ಮುದ್ದೆ, ಸೊಪ್ಸಾರು, ರಾಗಿ ಮುದ್ದೆ, ಬಸ್ಸಾರು, ರಾಗಿ ಮಟ್ಟು ಎಲ್ಲ ಟ್ರೆಡಿಷನಲ್ ಫುಡ್ ಸಿಗುತ್ತೆ. ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಸಹ ಜಂಕ್ ಫುಡ್ಸ್, ಆಯಿಲ್, ನಾನ್ ವೆಜ್ ಇದನ್ನೆಲ್ಲ ತಿಂದು ಹೆಲ್ತ್ ತುಂಬಾನೇ ಅಪ್ಸೆಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಹೆಲ್ತ್ ಚೆನ್ನಾಗಿರ್ಬೇಕು, ನಮ್ಮ ಆಯುಷ್ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಈ ರೀತಿ ಟ್ರೆಡಿಷನಲ್ ಫುಡ್ಸ್ ಅನ್ನ ನಾವು ತಿನ್ಬೇಕು. ಅದಕ್ಕೋಸ್ಕರ ನಾನಿವತ್ತು ರಸಧಾರೆ ಹೋಟೆಲ್ ಬಂದಿದ್ದೀನಿ. ಹೋಟೆಲ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಈಗಾಗಲೇ ತುಂಬಾ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದಾರೆ. ಬನ್ನಿ, ಹೋಟೆಲ್ ಅಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ, ಕಾಸ್ಟ್ ಎಷ್ಟು, ಹೇಗೆಲ್ಲ ಹೈಜೀನ್ ಮೇಂಟೈನ್ ಮಾಡಿದರೆ ಪ್ರತಿಯೊಂದನ್ನು ತೋರಿಸ್ತೀನಿ. ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಕ್ಷಣ ಮೊದಲು ವಿಸಿಟ್ ಮಾಡಿದ್ದೆ ಕಿಚನ್ ಒಂದು ಚೆನ್ನಾಗಿತ್ತು ಅಂದರೆ ಊಟ ಆ್ಯಸ್ ಯೂಶುವಲ್ ಚೆನ್ನಾಗಿದ್ದೇ ಇರುತ್ತೆ. ಇದೊಂದು ಓಪನ್ ಕಿಚನ್ ಫಾರ್ಮೆಟು, ತುಂಬ ಚೆನ್ನಾಗಿ ನೀಟಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದು. ನನಗೂ ಸಹ ಹೆಡ್ ಕ್ಯಾಪ್ ಕೊಟ್ಟರು, ಹಾಕ್ಕೊಂಡು ಹಾಗೆ ಒಳಗಡೆ ಎಲ್ಲ ನೋಡ್ತದೆ. ನಿಜಕ್ಕೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಾವೇನೇ ಆರ್ಡ್ರ್ ಮಾಡಿದ್ರು ನಮ್ಮ ಕಣ್ಮುಂದೆ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಡ್ತಾರೆ. ನೋಡಿ, ಈಗಾಗಲೇ ಲಂಚ್ ಟೈಮ್ ಸ್ಟಾರ್ಟ್ ಆಗಿದೆ. ತುಂಬ ಜನ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ. ಮೀಲ್ಸು ಯೂಶಲಿ ಈ ಟೈಮಲ್ಲಿ ಓಡೋದು, ಆದರೂ ಸಹ ಕೆಲವರೆಲ್ಲ ಮಸಾಲೆ ದೋಸೆ ಆರ್ಡ್ರ್ ಮಾಡ್ತಾಯಿದ್ರು. ಇಲ್ಲಿ ರೆಡ್ ರೈಸಲ್ಲಿ ದೋಸೆ ಮಾಡೋದು ನೋಡಿ, ದೋಸೆ ಹೇಗೆ ಮಾಡ್ತಾ ಇದ್ದಾರೆ. ಬರೀ ತುಪ್ಪನೇ ಹಾಕ್ತಾಯಿದ್ರೆ, ಹೆಚ್ಚಾಗಿ ತುಪ್ಪದಲ್ಲೇ ತೇಲ್ತಾ ಇದೆ ದೋಸೆ. ಅಷ್ಟು ಚೆನ್ನಾಗಿ ಮಾಡೋದ್ರಿಂದಾಗಿ ಹೆಚ್ಚಿನ ಜನ ಇಲ್ಲಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿ ತಿಂತಾಯಿದ್ರು. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಗೌಡ ಅಂತ. ಶ್ರೀನಿವಾಸ್ ಗೌಡ ಅವರು ಎಷ್ಟೊತ್ತಿಂದ ಬರ್ತೀರಾ ಸರ್? 3 ತಿಂಗಳಿಂದ ಬರ್ತಾ ಇದ್ದೀವಿ. 3 ತಿಂಗಳಿಂದ ಬರ್ತೀರಾ? ಏನಕ್ಕೆ ನೀವು ಈ ಬೆಂಗಳೂರಲ್ಲಿ ಇದೇ ಹೋಟೆಲ್ ನ ಹುಡ್ಕೊಂಡ್ ಬರ್ತೀರಾ? ಇದೇ ಹೋಟೆಲ್ ಅಂದ್ರೆ ಇಲ್ಲಿ ಸ್ವಲ್ಪ ಎಲ್ಲ ಹಳ್ಳಿ ಸ್ಟೈಲ್ ಮುದ್ದೆ, ಊಟ, ಸೊಪ್ಪು ಸಾರು ಇಂಥದ್ದೆಲ್ಲ ಚೆನ್ನಾಗಿ ಮಾಡೋದ್ರಿಂದ ಇದು ಬರ್ತೀವಿ. ಹೇಳೋದಾದ್ರೆ ಯೂಶಲಿ ಮಧ್ಯಾಹ್ನ ಟೈಮು ಮುದ್ದೆ ಊಟಕ್ಕೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ. ಮುದ್ದೆ ಊಟದಲ್ಲಿ ಮುದ್ದೆ, ರೈಸು, ಸೊಪ್ಪು, ಕಾಳುಪಲ್ಯ, ಸೊಪ್ಪಿನ ಸಾರು, ಮಜ್ಜಿಗೆ, ಮೊಸರುಳಿ, ಹಪ್ಪಳ, ರಸಮ್ ಎಲ್ಲ ಇರುತ್ತೆ. ನಾನು ಮುದ್ದೆ ಹೆವಿ ಆಗುತ್ತೆ ಅಂದ್ಬಿಟ್ಟು ಮಿನಿ ಮೀಲ್ಸ್ ತೊಗೊಂಡೆ. ಅಲ್ಟಿಮೇಟ್ ಆಗಿದೆ ಅನಿಸ್ತು. ನನಗೆ ತುಂಬ ಇಷ್ಟ ಆಗಿತ್ತಂದರೆ ಸೊಪ್ಪು, ಕಾಳುಪಲ್ಯ, ಕೊಬ್ಬರಿ ಹಾಕಿ ಮಾಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೇನಾದರೂ ಜಯನಗರ ಫೋರ್ತ್ ಬ್ಲಾಕ್ ಕಡೆ ಬಂದರೆ ಮಿಸ್ ಮಾಡದೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ. ನೀವು ಸಹ ಅಲ್ಟಿಮೇಟ್ ಆಗಿರೋ ಊಟ ಮಾಡ್ತೀರಾ ಅಂತ ಹೇಳಕ್ಕೆ. ಈ ಹೋಟೆಲ್ ನ ಓನರ್ ಇದಾರೆ, ಬನ್ನಿ ಅವ್ರು ಏನ್ ಹೇಳ್ತಾರೆ. ಈ ಹೋಟೆಲ್ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಹೇಗ್ ನಡೆಸ್ತಾ ಇದಾರೆ, ಅದ್ರಲ್ಲೂ ಗ್ಯಾಸ್ ಇಶ್ಯೂ ಇದೆ, ಇದ್ರಲ್ಲೂ ಸಹ ಹೋಟೆಲ್ ಎಲ್ಲ ಹೇಗ್ ನಡೆಸ್ತಾ ಇದಾರೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ಹೇಮಂತ್ ಅಂತ ಮ್ಯಾಮ್. ಓಕೆ, ಈ ಹೋಟೆಲ್ ನ ಓನರ್ ನೀವೇನಾ ಸರ್? ಹೌದು ಮ್ಯಾಮ್, ಕೋ ಡೈರೆಕ್ಟರ್ ಆಗಿದ್ದೀವಿ ನಾವಿಲ್ಲಿ.
ಓಕೆ ಸರ್, ಈ ಗ್ಯಾಸ್ ಪ್ರಾಬ್ಲಮ್ ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ನೀವು ರನ್ ಮಾಡ್ತಾ ಇದ್ದೀರಾ, ಹೇಗ್ ನಡೆಸ್ತಿದ್ದೀರಾ? ಅಲ್ಲಿ ಎಷ್ಟು ವರ್ಷ ಆಯ್ತು ಹೋಟೆಲ್ ಸ್ಟಾರ್ಟ್ ಮಾಡಿ? ಹೇಗಿದೆ ಜನರ ಒಂದು ಸಪೋರ್ಟಿಂಗ್? ಮ್ಯಾಮ್ ನಮ್ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಕರೆಕ್ಟ್ ಆಗಿ 6 ಮಂತ್ಸ್ ಇಂದ ಆನಿವರ್ಸರಿ ಮುಗಿಸಿದೀವಿ. 6 ತಿಂಗಳಾಗಿರೋದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿ. ಎಸ್, ಗ್ಯಾಸ್ ಪ್ರಾಬ್ಲಮ್ ಇದೆ. ಬಟ್ ಗ್ಯಾಸ್ ಪ್ರಾಬ್ಲಮ್ ಯಾವ ಮಟ್ಟಕ್ಕಿದೆ ಅಂತ ಅಂದ್ರೆ, ಇವಾಗ ಆಲ್ರೆಡಿ ಗ್ಯಾಸ್ ಖಾಲಿ ಆಯ್ತು, ದೋಸೆ ಎಲ್ಲ ಸ್ಟಾಪ್ ಮಾಡಿದೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 4:30 ಇವಾಗ. ಕಾನ್ಸೆಪ್ಟ್ ಬಂದು ತುಂಬಾ ಸಿಂಪಲ್. ಲೈಕ್ ಹಳೆ ಅಡಿಗೆಗಳು, ಊರ್ ಕಡೆ ಮಾಡುವಂತ ಅಡಿಗೆಗಳು, ಮತ್ತೆ ಮೊಸಪ್ಪು, ಆಮೇಲೆ ಸೊಪ್ಪಿನ ಪಲ್ಯ, ಅದೆಲ್ಲ ಬಂದು ಊರ್ ಕಡೆ ಮಾಡುವಂತ ಅಡಿಗೆ ಶೈಲಿ. ಆಮೇಲೆ ಊರ್ ಕಡೆ ಎಲ್ಲ ಕೆಂಪಕ್ಕಿ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಆ ಕೆಂಪಕ್ಕಿಲ್ ನಾವು ದೋಸೆ ಮಾಡೋದು ಇಲ್ಲಿ ನಮ್ದು ಮೇನ್ ಕುಸೀನ್ ಅಂತ ಅಂದ್ರೆ. ಗ್ಯಾಸ್ ಪ್ರಾಬ್ಲಮ್ ಹೇಗೆ ಟ್ಯಾಕಲ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೌದೆ ಒಲೆಗಳು ತಗೊಂಡಿದೀವಿ 2. ಆ ಸೌದೆ ಒಲೆಲೆ ಮುದ್ದೆ ಊಟ ಎಲ್ಲ ರೆಡಿ ಆಗತ್ತೆ. ಖಾರಾಬಾದ್, ಕೇಸರಿಬಾದ್ಗೆಲ್ಲ ದಿನಕ್ಕೊಂದ್ ಸಿಲಿಂಡರ್ ಸಿಗ್ತಾ ಇದೆ ಇವಾಗ, ಒಂದೇ ಸಿಲಿಂಡರ್ ಡೈಲಿ ಬೇಸಿಸ್ ಅಲ್ಲಿ. ಸೊ ಆ ಸಿಲಿಂಡರ್ ಅಲ್ಲಿ ಖಾರಾಬಾದ್, ಕೇಸರಿಬಾತ್, ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಷ್ಟಾಗತ್ತೆ, ಎಷ್ಟು ಸರ್ವಿಸ್ ಮಾಡಕ್ಕಾಗತ್ತೆ ಅಷ್ಟೇ. ಯಾಕಂದ್ರೆ ಕಸ್ಟಮರ್ಸ್ ಗೆ ನಾವು ಇಲ್ಲ ಅಂತ ಹೇಳಕ್ ಆಗಲ್ಲ. ಅವರು ಎಲ್ಲಿಂದನೋ ಹುಡ್ಕೊಂಡ್ ಬರ್ತಾರೆ, ಊಟ ಚೆನ್ನಾಗಿದೆ ನಮ್ದು, ಸೊ ಅದಕ್ಕೆ ಬರ್ತಾರೆ ಊಟ ಕೇಳ್ಕೊಂಡು. ಅವ್ರಿಗೆ ಇಲ್ಲ ಅಂತ ವಾಪಸ್ ಕಳ್ಸಬಾರ್ದು ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಅಲ್ಲಿ ನಾವು ಮಾಡ್ತಾ ಇರೋದು. ಸೊ ನನ್ ಪಾರ್ಟ್ನರ್ಸ್ ಹೇಳಿದ್ದು ಅಷ್ಟೇನೆ, ಏನೇ ಆಗ್ಲಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ವಿ ಆರ್ ನಾಟ್ ಸಪೋಸ್ ಟು ಕಟ್ ದ ಶಾಪ್. ಸೊ ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾವು ಇಲ್ಲಿವರೆಗೂ ಯಾವ್ದೇ ರೀತಿಯಾದಂತ ಶಟ್ ಡೌನ್ ಮಾಡೋದಾಗಿರ್ಬೋದು, ಅಥವಾ ಮೆನ್ಯೂ ಕಮ್ಮಿ ಮಾಡಿದೀವಿ, ಆಫರಿಂಗ್ಸ್ ಕಮ್ಮಿ ಮಾಡಿದೀವಿ. ಬಟ್ ರೆಸ್ಟೋರೆಂಟ್ ಕ್ಲೋಸ್ ಮಾಡೋ ಮಟ್ಟಕ್ಕೆಲ್ಲ ನಾವಿನ್ನ ಹೋಗಿಲ್ಲ. ಯಾಕಂದ್ರೆ ಯಾಕಂದ್ರೆ ದಿಸ್ ದ ಟೈಮ್ ಟು ಸರ್ವೈವಲ್. ಇವಾಗ ಸರ್ವೈವ್ ಆಗ್ಲಿಲ್ಲ ಅಂತಂದ್ರೆ ಇನ್ನ ಫ್ಯೂಚರ್ ಕ್ರೈಸಿಸ್ ಅಲ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಜನ ಇಲ್ಲಿ ಹೇಳ್ತಿದ್ರು ಸೀನಿಯರ್ಸ್, ಹಳ್ಳಿಲಿ ಕುತ್ಕೊಂಡು ಊಟ ಮಾಡೋ ತರ ಇದೆ, ಅಂಡ್ ತುಂಬಾ ಸೊಪ್ಪಿನ ಪಲ್ಯ ಎಲ್ಲ ತುಂಬಾ ಚೆನ್ನಾಗಿದೆ ಅಂತೇಳಿ. ಹೀಗೆ ಕಂಟಿನ್ಯೂ ಮಾಡಿ ಸರ್. ಖಂಡಿತ ಎಲ್ಲ ನಮ್ ಕಸ್ಟಮರ್ಸ್ ಇಂದ ಆಶೀರ್ವಾದ ಮ್ಯಾಮ್. ಅವ್ರು ಬಂದು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಈ ಕ್ರೈಸಿಸ್ ಅಲ್ಲಿ ನಾವು ಸರ್ವೈವ್ ಆಗಕ್ಕೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಕೊಟ್ರೆ ಹೋಟೆಲ್ 100% ಚೆನ್ನಾಗಿ ಮೂವ್ ಆಗುತ್ತೆ ಸರ್. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಹೋಟೆಲ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ, ಜಯನಗರ 4 ಬ್ಲಾಕ್ ಬಸ್ ಸ್ಟ್ಯಾಂಡ್ ಏನಿದೆ ಅದ್ರ ಪಕ್ಕದಲ್ಲೇ ಜೈನ್ ಟೆಂಪಲ್ ಇದೆ. ಆ ಟೆಂಪಲ್ ಮುಂದೆಗಡೆ ರೋಡಲ್ಲೇ ಸ್ಟ್ರೈಟ್ ನೀವು ಡೆಡ್ ಅಂಡ್ 200 ಮೀಟರ್ ಹೋದರೆ ನಿಯರ್ ಬೈ ಲಕ್ಷ್ಮಣರಾವ್ ಉದ್ಯಾನವನದ ಪಕ್ಕದಲ್ಲೇ ಈ ಹೋಟೆಲ್ ಸಿಗುತ್ತೆ.